ನಮಸ್ಕಾರ ಗುರುಗಳೇ. ಇದು ನಾವು ಮಠಗಳಿಗೆ ದೇವಸ್ಥಾನಗಳಿಗೆಲ್ಲ ಕಾಣಿಕೆ ಅಂತ ಕೊಡೋದಾಗ್ಲಿ ದೇಣಿಗೆ ಅಂತ ಕೊಡೋದಾಗ್ಲಿ ಹಿಂದೂ ಸಮಾಜದಲ್ಲಿ ನಮ್ಮ ಹಬ್ಬ ಹರಿದಿನಗಳ ಬಗ್ಗೆ ಅರಿವು ಮೂಡಿಸ್ಲಿ ಅಂತ ಹೇಳ್ಬಿಟ್ಟು ಮತ್ತೆ ನಮ್ಮ ಹಿಂದೂ ಸಹೋದರರು ಏನಿರ್ತಾರೆ ಅವ್ರ ಕಷ್ಟಗಳು ಬಂದಾಗ ಸಹಾಯ ಮಾಡ್ಲಿ ಅಂತ ಮತ್ತೆ ಸಣ್ಣ ಪುಟ್ಟ ದೇವಸ್ಥಾನಗಳೇನಿರುತ್ತೆ ಅದ್ರ ಸುತ್ತ ಅದ್ರ ಜೀವನೋದ್ಧಾರ ಆಗ್ಲಿ ಅಂತ. ಆದ್ರೆ ಇವತ್ತಿನ ದಿನ ಏನಾಗ್ತಾ ಇದೆ ಅಂತಂದ್ರೆ ರಾಜಕಾರಣಿಗಳು ದೇವಾಲಯದ ಮತ್ತು ಮಠ ಮಂದಿರಗಳಲ್ಲಿ ಗುಂಡಿಗಳಿಗೆ ಕೈ ಹಾಕ್ಬಿಟ್ಟು ಏನ್ ಮಾಡ್ತಾ ಇದಾರೆ, ಅವ್ರ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಮತ್ತೆ ಇತರ ಧರ್ಮಗಳೇನಿದೆ ಅವ್ರ ಒಳಿತಿಗೆ ಮತ್ತೆ ಅವ್ರ ಉದ್ಧಾರ ಮಾಡೋದಕ್ಕೋಸ್ಕರ ಹೋಗ್ಬಿಟ್ಟು ಖರ್ಚು ಮಾಡ್ತಾ ಇದ್ದಾರೆ. ತುಂಬಾ ದೂರ ಏನಿಲ್ಲ ಆ ಕಾಲ ಅಂತ. ಬಾಂಗ್ಲಾದೇಶದ್ದು ಪಾಕಿಸ್ತಾನದ ಕಾಲ ಇದೆಯಲ್ಲ, ಹೀಗೆ ಹೋದ್ರೆ ತುಂಬಾ ದೂರ ಏನಿಲ್ಲ. ಅದು ಹತ್ತದಲ್ಲೇ ಇದೆ, ವ್ಯವಸ್ಥೆಗಳಾಗ್ತಾ ಇದೆ ಈಗಾಗಲೇ ನಮ್ಮ ಸುತ್ತಮುತ್ತ. ಅದಕ್ಕೆ ಬೇಕಾದ ಸಿದ್ಧತೆಗಳು ದಿನೇ ದಿನೇ ಆಗ್ತಾ ಇದ್ದಾವೆ. ತುಂಬಾ ಆತಂಕದ ವಿಷಯ. ಕೊಟ್ಟವನ ಮನಸ್ಸೇನು? ನೀವೇನ್ ಮಾಡ್ತಿದ್ದೀರಿ? ಅದಕ್ಕೋಸ್ಕರ ಕೊಟ್ಟ ನಿಮ್ಗೇನು ಹಕ್ಕಿದೆ? ಅದನ್ನು ಮುಟ್ಟಿ ಅದನ್ನು ಕಿತ್ಕೊಂಡು ಬೇರೆ ಕಡೆ ಕೊಡೋದಕ್ಕೆ, ಎಷ್ಟೋ ಸಾರಿ ತದ್ವಿರುದ್ಧ ಉದ್ದೇಶಕ್ಕೆ ಕೊಡೋದಕ್ಕೆ. ತದ್ವಿರುದ್ಧ ಅಂದ್ರೆ ಬೇರೆ ಬೇರೆ ಅರ್ಥ ಹೇಳ್ಬೋದು. ತದ್ವಿರುದ್ಧ ಅಂತ ಒಬ್ಬ ರಾಜಕಾರಣಿ ಬೇರೆ ತರ ಬಳಸಿದ್ರೆ ತದ್ವಿರುದ್ಧ ಅಂತ ಆಗುತ್ತೆ. ಅದರಲ್ಲಿ ಕೂಡ ಈ ದೇವಸ್ಥಾನ ಕೊಟ್ಟಿದ್ದನ್ನು ಮಸೀದಿ ಬಳಸಿದ್ರೆ ಏನಾಗುತ್ತೆ? ಇದೊಂದು ಅಲ್ಲಿವರೆಗೂ ಹೋಗತ್ತಲ್ವ ಅದು ಅಂತ, ಇಂಥದ್ದೆಲ್ಲ ಅಂತ. ಮಸೀದಿ ಕೊಟ್ಟಿದ್ರೆ ಮಸೀದಿ ಬಳಸಲಿ, ಯಾರು ಬೇಡ ಅಂತ ಹೇಳಿದ್ದು? ಮಸೀದಿಗೆ ಕೊಡೋಕೆ ಕಡಿಮೆ ಆಗ್ತಾ ಇಲ್ಲ, ಏನು ಬೇಕಾದಷ್ಟು ಕೊಡ್ತಾ ಇದ್ದಾರೆ ಆ ಸಮುದಾಯದವರು ಅಂತ. ಆದ್ರೆ ಇಲ್ಲಿ ಆ ದೇವಸ್ಥಾನಕ್ಕೆ ದೇವರಿಗೆ ಅಂತ ಒಂದು ಭಾವನೆಯಿಂದ ಒಂದು ಪ್ರೀತಿಯನ್ನು ಕೊಟ್ಟಿದ್ದನ್ನ ಎತ್ಕೊಂಡು ಹೋಗಿ ಬೇರೆ ತರ ಉಪಯೋಗ ಮಾಡಿದ್ರೆ ಆ ಪಾಪಕ್ಕೆ ಕ್ಷಮೆ ಇಲ್ಲ. ಯಾವ ದೃಷ್ಟಿಕೋನದಿಂದ ಕೂಡ ಅದು ಸರಿಯಾಗಲ್ಲ, ಅದು ಆ ಕೆಲಸ ಮಾಡಿದ್ದು. ಆದ್ರೆ ನಾವುಗಳು ಧ್ವನಿ ಎತ್ತೇ ಇರೋದೇ ಸಮಸ್ಯೆ. ನಮ್ಮ ಸ್ವರ ಚಿಕ್ಕದಾಯ್ತಲ್ಲ, ಇದೇ ಸಮಸ್ಯೆ. ಗುರುಗಳೇ, ನಾವು ಗಣಪತಿನ ಪೂಜೆ ಮಾಡ್ದೇನೆ ನಾವೇನು ಕಾರ್ಯಕ್ರಮ ಮಾಡಲ್ಲ. ವಿಘ್ನೇಶನ್ ಪೂಜೆ ಮಾಡೇನೆ ನಾವು ಮುಂದೆ ಕಾರ್ಯಕ್ರಮ ಮಾಡೋದು. ಅದಕ್ ಮೊದ್ಲೇ ನಾವ್ ಏನ್ ಕೆಲಸನ ಮಾಡಲ್ಲ. ನಾವು ಸ್ನಾನ ಮಾಡಿ ಮಾಡ್ತಾ ಅವ್ರು ಏನಿಲ್ಲ, ಸಂಟು ಹೊಡ್ಕೊಂಡು ಅಲ್ಲೊಂದ್ ಕಡೆ ಕೂತಿರ್ತಾರೆ. ನಾವು ಸ್ನಾನವಿಲ್ದೆ ನಾವೇನು ದೇವ್ರ ಮನೆಗೆ ಹೋಗಲ್ಲ, ಪೂಜೆ ಮಾಡಲ್ಲ, ನಾವು ದೇವ್ರನ್ನ ಮುಟ್ಕೊಳ್ಳಲ್ಲ. ಅವ್ರು ಏನು ಇಲ್ದೇನೆ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡು ಪೂಜೆ ಮಾಡ್ತಾರೆ. ಈಗ ನಾವು ಈ 25th ಕ್ರಿಸ್ಮಸ್ ಅಂತ ಮಾಡ್ತೀವಿ. ನಾವು 25th ಇಂದಾನೆ ಯಾಕೆ ಜಾಗೃತರಾಗಿ 1ನೇ ತಾರೀಕುವರೆಗೂ ಒಂದಷ್ಟು ಹಿಂದೂ ಸಮಾವೇಶಗಳಾಗ್ಬೋದು, ಸತ್ಸಂಗಗಳಾಗ್ಬೋದು, ಭಜನೆಗಳಾಗ್ಬೋದು, ಈಗ ಒಂದು ಪೀಳಿಗೆ ಹೋಗ್ಬಿಟ್ಟಿದೆ. ಈಗ ಮುಂದೆ ಇರೋಂತ ಮಕ್ಕಳಿಗಾದ್ರೂ ನಮ್ಮ ಧರ್ಮನ ಎತ್ತಿ ಹಿಡಿಯುವಂತ ಕೆಲಸ ಯಾಕೆ ಮಾಡಬಾರ್ದು? ಯಾಕೆ ಎಲ್ಲಾ ಮಠಗಳು ತುಂಬಾ ಮೌನ ವಹಿಸಿದೀರಾ ಅಂತ ಅನಿಸ್ತಾ ಇದೆ ಸ್ವಾಮಿಗಳೇ? ಈಗ ಧರ್ಮದ ಹೆಸರಲ್ಲಿ ಪೂಜೆ ಪುನಸ್ಕಾರಗಳು ನಾವು ಮಾಡ್ತಾ ಇದ್ದೀವಿ. ಅದು ಇನ್ನೊಬ್ಬ ಧರ್ಮದ ಹೆಸರಲ್ಲಿ ಜನರುಗಳಿಗೆ ಹಿಂಸೆ ಕೊಡ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ನ್ಯಾಯ? ಯಾವ್ದೋ ಧರ್ಮದಲ್ಲಿ ಇದರ ಬಗ್ಗೆ ಉಪದೇಶಗಳು ಏನಾದ್ರು ಬರ್ದಿದಾರ ಏನು ಅಂತ ನಂದೊಂದು ಕ್ವಶನ್. ಬರೆದಿರೋದೇನಂದ್ರೆ ಅಹಿಂಸಾ ಪರಮೋ ಧರ್ಮ. ಬರೆದಿರೋದೇನಂದ್ರೆ ಮಾ ಹಿಂಸ್ಯಾತ್ ಸರ್ವಭೂತಾನಿ. ಮಾ ಹಿಂಸ್ಯಾತ್ ಸರ್ವಭೂತಾನಿ ಅಂದ್ರೆ ಯಾವ ಜೀವಕ್ಕೂ ಹಿಂಸೆ ಮಾಡಬೇಡ. ಸ್ಮೃತಿ ಹೇಳ್ತಾ ಇರೋದೇನಂದ್ರೆ ಅದ್ರೋಹೇಣೈವ ಭೂತಾನ. ನೀನ್ ಜೀವನ ಮಾಡಬೇಕಾದ್ರೆ ಯಾವ ಜೀವಿಗೂ ದ್ರೋಹ ಆಗದೆ ಇರೋ ತರ ಜೀವನ ಮಾಡು. ಸಾಧ್ಯವೇ ಇಲ್ಲ ಅಂದ್ರೆ ಅಲ್ಪ ದ್ರೋಹೇಣ, ಎಷ್ಟು ಕಡಿಮೆ ಸಾಧ್ಯವೋ ಅಷ್ಟು ಕಡಿಮೆ ಬೇರೆ ತೊಂದರೆ ಆಗಲಿ, ಆದಷ್ಟು ಕಡಿಮೆ ತೊಂದರೆ ಆಗಲಿ. ಇದು ಧರ್ಮ ಅಂತಿರೋದು ಅಂತ. ಅದು ಧರ್ಮ ಅಲ್ಲ, ಅದನ್ನ ಮಾಯೆ ಅಂತ ಕರೀತಾರೆ. ಮಾಯೆ ಕಲಿಯುವುದಕ್ಕೆ ಧರ್ಮದ ವೇಷ ಹಾಕೊಂಡು ಬರುತ್ತೆ ಎಷ್ಟೋ ಸರ್ತಿ. ಅದಾಗುತ್ತೆ, ನಡೆಯುತ್ತೆ. ಅದು ನಮಗೆ ಎಚ್ಚರ ಬೇಕಾಗುತ್ತೆ. ಅಂದ್ರೆ ಯಾವುದು ನಿಜವಾಗಿಯೂ ಧರ್ಮ, ಯಾವುದು ಧರ್ಮದ ವೇಷದಲ್ಲಿದೆ, ಧರ್ಮ ಅಲ್ಲ ಅನ್ನೋದು ಧರ್ಮಾಚರಣೆ ಮಾಡೋರಿಗೆ, ಧಾರ್ಮಿಕರಿಗೆ ಆ ವಿವೇಚನೆ ಬೇಕಾಗತ್ತೆ ಅಂತ. ಅಸಲಿ ಯಾವುದು, ನಕಲಿ ಯಾವುದು ಅಂತ. ನಮಸ್ಕಾರ ಗುರುಗಳೇ. ಇದು ನಾವು ಮಠಗಳಿಗೆ ದೇವಸ್ಥಾನಗಳಿಗೆಲ್ಲ ಕಾಣಿಕೆ ಅಂತ ಕೊಡೋದಾಗ್ಲಿ ದೇಣಿಗೆ ಅಂತ ಕೊಡೋದಾಗ್ಲಿ ಹಿಂದೂ ಸಮಾಜದಲ್ಲಿ ನಮ್ಮ ಹಬ್ಬ ಹರಿದಿನಗಳ ಬಗ್ಗೆ ಅರಿವು ಮೂಡಿಸ್ಲಿ ಅಂತ ಹೇಳ್ಬಿಟ್ಟು ಮತ್ತೆ ನಮ್ಮ ಹಿಂದೂ ಸಹೋದರರು ಏನಿರ್ತಾರೆ ಅವ್ರ ಕಷ್ಟಗಳು ಬಂದಾಗ ಸಹಾಯ ಮಾಡ್ಲಿ ಅಂತ ಮತ್ತೆ ಸಣ್ಣ ಪುಟ್ಟ ದೇವಸ್ಥಾನಗಳೇನಿರುತ್ತೆ ಅದ್ರ ಸುತ್ತ ಅದ್ರ ಜೀವನೋದ್ಧಾರ ಆಗ್ಲಿ ಅಂತ. ಆದ್ರೆ ಇವತ್ತಿನ ದಿನ ಏನಾಗ್ತಾ ಇದೆ ಅಂತಂದ್ರೆ ರಾಜಕಾರಣಿಗಳು ದೇವಾಲಯದ ಮತ್ತು ಮಠ ಮಂದಿರಗಳಲ್ಲಿ ಗುಂಡಿಗಳಿಗೆ ಕೈ ಹಾಕ್ಬಿಟ್ಟು ಏನ್ ಮಾಡ್ತಾ ಇದಾರೆ, ಅವ್ರ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಮತ್ತೆ ಇತರ ಧರ್ಮಗಳೇನಿದೆ ಅವ್ರ ಒಳಿತಿಗೆ ಮತ್ತೆ ಅವ್ರ ಉದ್ಧಾರ ಮಾಡೋದಕ್ಕೋಸ್ಕರ ಹೋಗ್ಬಿಟ್ಟು ಖರ್ಚು ಮಾಡ್ತಾ ಇದ್ದಾರೆ. ತುಂಬಾ ದೂರ ಏನಿಲ್ಲ ಆ ಕಾಲ ಅಂತ. ಬಾಂಗ್ಲಾದೇಶದ್ದು ಪಾಕಿಸ್ತಾನದ ಕಾಲ ಇದೆಯಲ್ಲ, ಹೀಗೆ ಹೋದ್ರೆ ತುಂಬಾ ದೂರ ಏನಿಲ್ಲ. ಅದು ಹತ್ತದಲ್ಲೇ ಇದೆ, ವ್ಯವಸ್ಥೆಗಳಾಗ್ತಾ ಇದೆ ಈಗಾಗಲೇ ನಮ್ಮ ಸುತ್ತಮುತ್ತ. ಅದಕ್ಕೆ ಬೇಕಾದ ಸಿದ್ಧತೆಗಳು ದಿನೇ ದಿನೇ ಆಗ್ತಾ ಇದ್ದಾವೆ. ತುಂಬಾ ಆತಂಕದ ವಿಷಯ. ಕೊಟ್ಟವನ ಮನಸ್ಸೇನು? ನೀವೇನ್ ಮಾಡ್ತಿದ್ದೀರಿ? ಅದಕ್ಕೋಸ್ಕರ ಕೊಟ್ಟ ನಿಮ್ಗೇನು ಹಕ್ಕಿದೆ? ಅದನ್ನು ಮುಟ್ಟಿ ಅದನ್ನು ಕಿತ್ಕೊಂಡು ಬೇರೆ ಕಡೆ ಕೊಡೋದಕ್ಕೆ, ಎಷ್ಟೋ ಸಾರಿ ತದ್ವಿರುದ್ಧ ಉದ್ದೇಶಕ್ಕೆ ಕೊಡೋದಕ್ಕೆ. ತದ್ವಿರುದ್ಧ ಅಂದ್ರೆ
ಬೇರೆ ಬೇರೆ ಅರ್ಥ ಹೇಳ್ಬೋದು ಅದನ್ನ ತದ್ವಿರುದ್ಧ ಅಂತ. ಒಬ್ಬ ರಾಜಕಾರಣಿ ಬೇರೆ ತರ ಬಳಸಿದ್ರೆ ತದ್ವಿರುದ್ಧ ಅಂತ ಆಗುತ್ತೆ. ಅದರಲ್ಲಿ ಕೂಡ ಈ ದೇವಸ್ಥಾನ ಕೊಟ್ಟಿದ್ದನ್ನು ಮಸೀದಿ ಬಳಸಿದ್ರೆ ಏನಾಗುತ್ತೆ ಅದೊಂದು ಅಲ್ಲಿವರೆಗೂ ಹೋಗುತ್ತಲ್ವ ಅದು ಅಂತ ಇಂಥದ್ದೆಲ್ಲ ಅಂತ. ಮಸೀದಿ ಕೊಟ್ಟಿದ್ರೆ ಮಸೀದಿ ಬಳಸಲಿ ಯಾರು ಬೇಡ ಅಂತ ಹೇಳಿದ್ದು, ಮಸೀದಿಗೆ ಕೊಡೋದು ಕಡಿಮೆ ಆಗ್ತಾ ಇಲ್ಲ, ಏನು ಬೇಕಾದಷ್ಟು ಕೊಡ್ತಾ ಇದ್ದಾರೆ ಆ ಸಮುದಾಯದವರು ಅಂತ. ಆದ್ರೆ ಇಲ್ಲಿ ಆ ದೇವಸ್ಥಾನಕ್ಕೆ ದೇವರಿಗೆ ಅಂತ ಒಂದು ಭಾವನೆಯಿಂದ ಒಂದು ಪ್ರೀತಿಯನ್ನು ಕೊಟ್ಟಿದ್ದನ್ನ ಎತ್ಕೊಂಡು ಹೋಗಿ ಬೇರೆ ತರ ಉಪಯೋಗ ಮಾಡಿದ್ರೆ ಆ ಪಾಪಕ್ಕೆ ಕ್ಷಮೆ ಇಲ್ಲ. ಯಾವ ದೃಷ್ಟಿಕೋನದಿಂದ ಕೂಡ ಅದು ಸರಿಯಾಗಲ್ಲ ಅದು ಆ ಕೆಲಸ ಮಾಡಿದ್ದು. ಆದ್ರೆ ನಾವುಗಳು ಧ್ವನಿ ಎತ್ತೇ ಇರೋದೇ ಸಮಸ್ಯೆ. ನಮ್ಮ ಸ್ವರ ಚಿಕ್ಕದಾಯ್ತಲ್ಲ ಇದೇ ಸಮಸ್ಯೆ. ಗುರುಗಳೇ, ನಾವು ಗಣಪತಿನ ಪೂಜೆ ಮಾಡ್ದೇನೆ ನಾವೇನು ಕಾರ್ಯಕ್ರಮ ಮಾಡಲ್ಲ. ಗಣೇಶನ ವಿಘ್ನೇಶನ್ ಪೂಜೆ ಮಾಡೇನೆ ನಾವು ಮುಂದೆ ಕಾರ್ಯಕ್ರಮ ಮಾಡೋದು. ಅದಕ್ ಮೊದ್ಲೇ ನಾವ್ ಏನ್ ಕೆಲಸನ ಮಾಡಲ್ಲ. ನಾವು ಸ್ನಾನ ಮಡಿ ಮಾಡಿ ಮತ್ತೆ ಅವ್ರು ಏನಿಲ್ಲ ಸಂಟು ಹೊಡ್ಕೊಂಡು ಅಲ್ಲೊಂದ್ ಕಡೆ ಕೂತಿರ್ತಾರೆ. ನಾವು ಸ್ನಾನವಿಲ್ದೆ ನಾವೇನು ದೇವ್ರ ಮನೆಗೆ ಹೋಗಲ್ಲ, ಪೂಜೆ ಮಾಡಲ್ಲ, ನಾವು ದೇವ್ರನ್ನ ಮುಟ್ಕೊಳ್ಳಲ್ಲ. ಅವ್ರು ಏನು ಇಲ್ದೇನೆ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡು ಪೂಜೆ ಮಾಡ್ತಾರೆ. ಈಗ ನಾವು ಈ 25th ಕ್ರಿಸ್ಮಸ್ ಅಂತ ಮಾಡ್ತೀವಿ. ನಾವು 25th ಇಂದಾನೆ ಯಾಕೆ ಜಾಗೃತರಾಗಿ 1ನೇ ತಾರೀಕುವರೆಗೂ ಒಂದಷ್ಟು ಹಿಂದೂ ಸಮಾವೇಶಗಳಾಗ್ಬೋದು, ಸತ್ಸಂಗಗಳಾಗ್ಬೋದು, ಭಜನೆಗಳಾಗ್ಬೋದು, ಈಗ ಒಂದು ಪೀಳಿಗೆ ಹೋಗ್ಬಿಟ್ಟಿದೆ. ಈಗ ಮುಂದೆ ಇರೋಂತ ಮಕ್ಕಳಿಗಾದ್ರೂ ನಮ್ಮ ಧರ್ಮನ ಎತ್ತಿ ಹಿಡಿಯುವಂತ ಕೆಲಸ ಯಾಕೆ ಮಾಡಬಾರ್ದು? ಯಾಕೆ ಎಲ್ಲಾ ಮಠಗಳು ತುಂಬಾ ಮೌನ ವಹಿಸಿದೀರಾ ಅಂತ ಅನಿಸ್ತಾ ಇದೆ ಸ್ವಾಮಿಗಳೇ? ಈಗ ಧರ್ಮದ ಹೆಸರಲ್ಲಿ ಪೂಜೆ ಪುನಸ್ಕಾರಗಳು ನಾವು ಮಾಡ್ತಾ ಇದ್ದೀವಿ. ಅದೇ ಇನ್ನೊಬ್ಬ ಧರ್ಮದ ಹೆಸರಲ್ಲಿ ಜನರುಗಳಿಗೆ ಹಿಂಸೆ ಕೊಡ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ನ್ಯಾಯ? ಯಾವ್ದೋ ಧರ್ಮದಲ್ಲಿ ಇದರ ಬಗ್ಗೆ ಉಪದೇಶಗಳು ಏನಾದ್ರು ಬರ್ದಿದಾರಾ ಏನು ಅಂತ ನಂದೊಂದು ಕ್ವಶನ್. ಬರೆದಿರೋದೇನಂದ್ರೆ ಅಹಿಂಸಾ ಪರಮೋ ಧರ್ಮ. ಬರೆದಿರೋದೇನಂದ್ರೆ ಮಾ ಹಿಂಸ್ಯಾತ್ ಸರ್ವಭೂತಾನಿ. ಮಾ ಹಿಂಸ್ಯಾತ್ ಸರ್ವಭೂತಾನಿ ಅಂದ್ರೆ ಯಾವ ಜೀವಕ್ಕೂ ಹಿಂಸೆ ಮಾಡಬೇಡ. ಸ್ಮೃತಿ ಹೇಳ್ತಾ ಇರೋದೇನಂದ್ರೆ ಅದ್ರೋಹೇಣೈವ ಭೂತಾನ. ನೀನ್ ಜೀವನ ಮಾಡಬೇಕಾದ್ರೆ ಯಾವ ಜೀವಿಗೂ ದ್ರೋಹ ಆಗದೆ ಇರೋ ಜೀವನ ಮಾಡು. ಸಾಧ್ಯವೇ ಇಲ್ಲ ಅಂದ್ರೆ ಅಲ್ಪದ್ರೋಹೇಣ, ಎಷ್ಟು ಕಡಿಮೆ ಸಾಧ್ಯವೋ ಅಷ್ಟು ಕಡಿಮೆ ಬೇರೆಯವ್ರಿಗೆ ತೊಂದರೆ ಆಗಲಿ, ಆದಷ್ಟು ಕಡಿಮೆ ತೊಂದರೆ ಆಗಲಿ, ಇದು ಧರ್ಮ ಅಂತಿರೋದು ಅಂತ. ಅದು ಧರ್ಮ ಅಲ್ಲ, ಅದನ್ನು ಮಾಯೆ ಅಂತ ಕರೀತಾರೆ. ಮಾಯೆ ಕಲಿಯುಗದಲ್ಲಿ ಧರ್ಮದ ವೇಷ ಹಾಕೊಂಡು ಬರುತ್ತೆ ಎಷ್ಟೋ ಸರ್ತಿ. ಅದಾಗುತ್ತೆ, ನಡೆಯುತ್ತೆ. ಅದು ನಮಗೆ ಎಚ್ಚರ ಬೇಕಾಗುತ್ತೆ. ಅಂದ್ರೆ ಯಾವುದು ನಿಜವಾಗಿಯೂ ಧರ್ಮ, ಯಾವುದು ಧರ್ಮದ ವೇಷದಲ್ಲಿದೆ, ಧರ್ಮ ಅಲ್ಲ ಅನ್ನೋದು ಧರ್ಮಾಚರಣೆ ಮಾಡೋರಿಗೆ, ಧಾರ್ಮಿಕರಿಗೆ ಆ ವಿವೇಚನೆ ಬೇಕಾಗುತ್ತೆ ಅಂತ. ಅಸಲಿ ಯಾವುದು ನಕಲಿ ಯಾವುದು ಅಂತ. ನಮಸ್ಕಾರ ಗುರುಗಳೇ. ಇದು ನಾವು ಮಠಗಳಿಗೆ ದೇವಸ್ಥಾನಗಳಿಗೆಲ್ಲ ಕಾಣಿಕೆ ಅಂತ ಕೊಡೋದಾಗ್ಲಿ ದೇಣಿಗೆ ಅಂತ ಕೊಡೋದಾಗ್ಲಿ ಹಿಂದೂ ಸಮಾಜದಲ್ಲಿ ನಮ್ಮ ಹಬ್ಬ ಹರಿದಿನಗಳ ಬಗ್ಗೆ ಅರಿವು ಮೂಡಿಸ್ಲಿ ಅಂತ ಹೇಳ್ಬಿಟ್ಟು, ಮತ್ತೆ ನಮ್ಮ ಹಿಂದೂ ಸಹೋದರರು ಏನಿರ್ತಾರೆ ಅವ್ರ ಕಷ್ಟಗಳು ಬಂದಾಗ ಸಹಾಯ ಮಾಡ್ಲಿ ಅಂತ, ಮತ್ತೆ ಸಣ್ಣ ಪುಟ್ಟ ದೇವಸ್ಥಾನಗಳೇನಿರುತ್ತೆ ಅದ್ರ ಸುತ್ತ ಅದ್ರ ಜೀವನೋದ್ಧಾರ ಆಗ್ಲಿ ಅಂತ. ಆದ್ರೆ ಇವತ್ತಿನ ದಿನ ಏನಾಗ್ತಾ ಇದೆ ಅಂತಂದ್ರೆ ರಾಜಕಾರಣಿಗಳು ದೇವಾಲಯದ ಮತ್ತು ಮಠ ಮಂದಿರಗಳಲ್ಲಿ ಹುಂಡಿಗಳಿಗೆ ಕೈ ಹಾಕ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ, ಅವ್ರ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಮತ್ತೆ ಇತರ ಧರ್ಮಗಳೇನಿದೆ ಅವ್ರ ಒಳಿತಿಗೆ ಮತ್ತೆ ಅವ್ರ ಉದ್ಧಾರ ಮಾಡೋದಕ್ಕೋಸ್ಕರ ಹೋಗ್ಬಿಟ್ಟು ಖರ್ಚು ಮಾಡ್ತಾ ಇದ್ದಾರೆ. ತುಂಬಾ ದೂರ ಏನಿಲ್ಲ ಆ ಕಾಲ ಅಂತ. ಬಾಂಗ್ಲಾದೇಶದ್ದು ಪಾಕಿಸ್ತಾನದ ಕಾಲ ಇದೆಯಲ್ಲ, ಹೀಗೆ ಹೋದ್ರೆ ತುಂಬಾ ದೂರ ಏನಿಲ್ಲ. ಅದು ಹತ್ತಿರದಲ್ಲೇ ಇದೆ, ವ್ಯವಸ್ಥೆಗಳಾಗ್ತಾ ಇದೆ ಈಗಾಗಲೇನೆ ನಮ್ಮ ಸುತ್ತಮುತ್ತ. ಅದಕ್ಕೆ ಬೇಕಾದ ಸಿದ್ಧತೆಗಳು ದಿನೇ ದಿನೇ ಆಗ್ತಾ ಇದ್ದಾವೆ. ತುಂಬಾ ಆತಂಕದ ವಿಷಯ. ಕೊಟ್ಟವನ ಮನಸ್ಸೇನು? ನೀವೇನ್ ಮಾಡ್ತಿದ್ದೀರಿ? ಅವನದಕ್ಕೋಸ್ಕರ ಕೊಟ್ಟ, ನಿಮ್ಗೇನು ಹಕ್ಕಿದೆ? ಅದನ್ನು ಮುಟ್ಟಿ ಅದನ್ನು ಕಿತ್ಕೊಂಡು ಬೇರೆ ಕಡೆ ಕೊಡೋದಕ್ಕೆ, ಎಷ್ಟೋ ಸಾರಿ ತದ್ವಿರುದ್ಧ ಉದ್ದೇಶಕ್ಕೆ ಕೊಡೋದಕ್ಕೆ. ತದ್ವಿರುದ್ಧ ಅಂದ್ರೆ ಬೇರೆ ಬೇರೆ ಅರ್ಥ ಹೇಳ್ಬೋದು ಅದನ್ನ ತದ್ವಿರುದ್ಧ ಅಂತ. ಒಬ್ಬ ರಾಜಕಾರಣಿ ಬೇರೆ ತರ ಬಳಸಿದ್ರೆ ತದ್ವಿರುದ್ಧ ಅಂತ ಆಗುತ್ತೆ. ಅದರಲ್ಲಿ ಕೂಡ ಈ ದೇವಸ್ಥಾನ ಕೊಟ್ಟಿದ್ದನ್ನು ಮಸೀದಿ ಬಳಸಿದ್ರೆ ಏನಾಗುತ್ತೆ ಅದೊಂದು ಅಲ್ಲಿವರೆಗೂ ಹೋಗುತ್ತಲ್ವ ಅದು ಅಂತ ಇಂಥದ್ದೆಲ್ಲ ಅಂತ. ಮಸೀದಿ ಕೊಟ್ಟಿದ್ರೆ ಮಸೀದಿ ಬಳಸಲಿ ಯಾರು ಬೇಡ ಅಂತ ಹೇಳಿದ್ದು, ಮಸೀದಿಗೆ ಕೊಡೋದು ಕಡಿಮೆ ಆಗ್ತಾ ಇಲ್ಲ, ಏನು ಬೇಕಾದಷ್ಟು ಕೊಡ್ತಾ ಇದ್ದಾರೆ ಆ ಸಮುದಾಯದವರು ಅಂತ. ಆದ್ರೆ ಇಲ್ಲಿ ಆ ದೇವಸ್ಥಾನಕ್ಕೆ ದೇವರಿಗೆ ಅಂತ ಒಂದು ಭಾವನೆಯಿಂದ ಒಂದು ಪ್ರೀತಿಯನ್ನು ಕೊಟ್ಟಿದ್ದನ್ನ ಎತ್ಕೊಂಡು ಹೋಗಿ ಬೇರೆ ತರ ಉಪಯೋಗ ಮಾಡಿದ್ರೆ ಆ ಪಾಪಕ್ಕೆ ಕ್ಷಮೆ ಇಲ್ಲ. ಯಾವ ದೃಷ್ಟಿಕೋನದಿಂದ ಕೂಡ ಅದು ಸರಿಯಾಗಲ್ಲ ಅದು ಆ ಕೆಲಸ ಮಾಡಿದ್ದು. ಆದ್ರೆ ನಾವುಗಳು ಧ್ವನಿ ಎತ್ತೇ ಇರೋದೇ ಸಮಸ್ಯೆ. ನಮ್ಮ ಸ್ವರ ಚಿಕ್ಕದಾಯ್ತಲ್ಲ ಇದೇ ಸಮಸ್ಯೆ. ಗುರುಗಳೇ, ನಾವು ಗಣಪತಿನ ಪೂಜೆ ಮಾಡ್ದೇನೆ ನಾವೇನು ಕಾರ್ಯಕ್ರಮ ಮಾಡಲ್ಲ. ಗಣೇಶನ ವಿಘ್ನೇಶನ್ ಪೂಜೆ ಮಾಡೇನೆ ನಾವು ಮುಂದೆ ಕಾರ್ಯಕ್ರಮ ಮಾಡೋದು. ಅದಕ್ ಮೊದ್ಲೇ ನಾವ್ ಏನ್ ಕೆಲಸನ ಮಾಡಲ್ಲ. ನಾವು ಸ್ನಾನ ಮಡಿ ಮಾಡಿ ಮತ್ತೆ ಅವ್ರು ಏನಿಲ್ಲ ಸಂಟು ಹೊಡ್ಕೊಂಡು ಅಲ್ಲೊಂದ್ ಕಡೆ ಕೂತಿರ್ತಾರೆ. ನಾವು ಸ್ನಾನವಿಲ್ದೆ ನಾವೇನು ದೇವ್ರ ಮನೆಗೆ ಹೋಗಲ್ಲ, ಪೂಜೆ ಮಾಡಲ್ಲ, ನಾವು ದೇವ್ರನ್ನ ಮುಟ್ಕೊಳ್ಳಲ್ಲ. ಅವ್ರು ಏನು ಇಲ್ದೇನೆ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡು ಪೂಜೆ ಮಾಡ್ತಾರೆ. ಈಗ ನಾವು ಈ 25th ಕ್ರಿಸ್ಮಸ್ ಅಂತ ಮಾಡ್ತೀವಿ.
ನಾವು 25th ಇಂದಾನೆ ಯಾಕೆ ಜಾಗೃತರಾಗಿ 1ನೇ ತಾರೀಕುವರೆಗೂ ಒಂದಷ್ಟು ಹಿಂದೂ ಸಮಾವೇಶಗಳಾಗ್ಬೋದು, ಸತ್ಸಂಗಗಳಾಗ್ಬೋದು, ಭಜನೆಗಳಾಗ್ಬೋದು, ಈಗ ಒಂದು ಪೀಳಿಗೆ ಹೋಗ್ಬಿಟ್ಟಿದೆ. ಈಗ ಮುಂದೆ ಇರೋಂತ ಮಕ್ಕಳಿಗಾದ್ರೂ ನಮ್ಮ ಧರ್ಮನ ಎತ್ತಿ ಹಿಡಿಯುವಂತ ಕೆಲಸ ಯಾಕೆ ಮಾಡಬಾರ್ದು? ಯಾಕೆ ಎಲ್ಲಾ ಮಠಗಳು ತುಂಬಾ ಮೌನ ವಹಿಸಿದೀರಾ ಅಂತ ಅನಿಸ್ತಾ ಇದೆ ಸ್ವಾಮಿಗಳೇ? ಈಗ ಧರ್ಮದ ಹೆಸರಲ್ಲಿ ಪೂಜೆ ಪುನಸ್ಕಾರಗಳು ನಾವು ಮಾಡ್ತಾ ಇದ್ದೀವಿ. ಅದೇ ಇನ್ನೊಬ್ಬ ಧರ್ಮದ ಹೆಸರಲ್ಲಿ ಜನರುಗಳಿಗೆ ಹಿಂಸೆ ಕೊಡ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ನ್ಯಾಯ? ಯಾವ್ದೋ ಧರ್ಮದಲ್ಲಿ ಇದರ ಬಗ್ಗೆ ಉಪದೇಶಗಳು ಏನಾದ್ರು ಬರ್ದಿದಾರಾ ಏನು ಅಂತ ನಂದೊಂದು ಕ್ವಶನ್. ಬರೆದಿರೋದೇನಂದ್ರೆ ಅಹಿಂಸಾ ಪರಮೋ ಧರ್ಮ. ಬರೆದಿರೋದೇನಂದ್ರೆ ಮಾ ಹಿಂಸ್ಯಾತ್ ಸರ್ವಭೂತಾನಿ. ಮಾ ಹಿಂಸ್ಯಾತ್ ಸರ್ವಭೂತಾನಿ ಅಂದ್ರೆ ಯಾವ ಜೀವಕ್ಕೂ ಹಿಂಸೆ ಮಾಡಬೇಡ. ಸ್ಮೃತಿ ಹೇಳ್ತಾ ಇರೋದೇನಂದ್ರೆ ಅದ್ರೋಹೇಣೈವ ಭೂತಾನ. ನೀನ್ ಜೀವನ ಮಾಡಬೇಕಾದ್ರೆ ಯಾವ ಜೀವಿಗೂ ದ್ರೋಹ ಆಗದೆ ಇರೋ ಜೀವನ ಮಾಡು. ಸಾಧ್ಯವೇ ಇಲ್ಲ ಅಂದ್ರೆ ಅಲ್ಪದ್ರೋಹೇಣ, ಎಷ್ಟು ಕಡಿಮೆ ಸಾಧ್ಯವೋ ಅಷ್ಟು ಕಡಿಮೆ ಬೇರೆಯವ್ರಿಗೆ ತೊಂದರೆ ಆಗಲಿ, ಆದಷ್ಟು ಕಡಿಮೆ ತೊಂದರೆ ಆಗಲಿ, ಇದು ಧರ್ಮ ಅಂತಿರೋದು ಅಂತ. ಅದು ಧರ್ಮ ಅಲ್ಲ, ಅದನ್ನು ಮಾಯೆ ಅಂತ ಕರೀತಾರೆ. ಮಾಯೆ ಕಲಿಯುವುದರಲ್ಲಿ ಧರ್ಮದ ವೇಷ ಹಾಕೊಂಡು ಬರುತ್ತೆ ಎಷ್ಟೋ ಸರ್ತಿ. ಅದಾಗುತ್ತೆ, ನಡೆಯುತ್ತೆ. ಅದು ನಮಗೆ ಎಚ್ಚರ ಬೇಕಾಗುತ್ತೆ. ಅಂದ್ರೆ ಯಾವುದು ನಿಜವಾಗಿಯೂ ಧರ್ಮ, ಯಾವುದು ಧರ್ಮದ ವೇಷದಲ್ಲಿದೆ, ಧರ್ಮ ಅಲ್ಲ ಅನ್ನೋದು ಧರ್ಮಾಚರಣೆ ಮಾಡೋರಿಗೆ, ಧಾರ್ಮಿಕರಿಗೆ ಆ ವಿವೇಚನೆ ಬೇಕಾಗುತ್ತೆ ಅಂತ. ಅಸಲಿ ಯಾವುದು, ನಕಲಿ ಯಾವುದು ಅಂತ.